ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವವಿಭೂತಿ, ಮಹಾಮಾನವತಾವಾದಿ, ಕರ್ನಾಟಕ ಸಾಂಸ್ಕೃತಿಕ ನಾಯಕ, ಸ್ತ್ರೀಕುಲ ಉದ್ಧಾರಕ, ಬಸವ ತಂದೆಯನ್ನೇ ಮೊದಲುಗೊಂಡು ವಿಶ್ವದಲ್ಲಿ ಆಗಿರುವಂಥ ಎಲ್ಲ ದಾರ್ಶನಿಕರನ್ನು ನೆನೆದು ಇಂದಿನ ಕಲ್ಯಾಣಕೂಟದ ವಚನಗೋಷ್ಠಿ ಕಾರ್ಯಕ್ರಮಕ್ಕೆ ಆಶ್ರಯ ನೀಡಿದಂಥ ಮುಳ್ಕೂರು ಶರಣರಿಗೂ ಅವರ ಕುಟುಂಬದಲ್ಲಿ ಶರಣಂದು ಅವರಿಗೆ ಬಸವಾದಿ ಶರಣರ ಕೃಪೆ ಆಶೀರ್ವಾದ ಸದಾ ಇರಲಿ, ಅವರು ಯಾವಾಗಲೂ ಹಸನ್ಮುಖಿಯಾಗಿರಲಿ, ಚೈತನ್ಯಪೂರಿತವಾಗಿರಲಿ ಅಂತೇಳಿ ಬಸವಾದಿ ಶರಣರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ನೆರೆದ ಎಲ್ಲ ಶರಣರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಪ್ರಸ್ತುತ ವಚನ ಗಣದಾಸಿ ವಿದನ್ನವರದು. ತಮಂದಕಾರದೊಳು ಮೋಡವಿಲ್ಲದ ನಿರ್ಮಲಾಕಾಶದಂತೆ, ಎಲೆಯಿಲ್ಲದ ವೃಕ್ಷದಂತೆ, ರೆಕ್ಕೆ ಇಲ್ಲದ ಪಕ್ಷಿಯಂತೆ, ಗಾಳಿ ಇಲ್ಲದ ದೀಪದಂತೆ, ನೊರೆ ತೆರೆ ಬುದ್ಬುದಾಕಾರವಿಲ್ಲದ ಸಮುದ್ರದಂತೆ, ಇದು ಸಹಜ ಜ್ಞಾನವು ಎಂದು ಎನ್ನೊಳಗೆ ತೋರಿದಾತ ನಮ್ಮ ಶಾಂತ ಕೂಡಲ ಸಂಗಮದೇವ. ಈಗ ಈ ವಚನವನ್ನು ವಿಶ್ಲೇಷಣೆ ಮಾಡೋಕ್ಕಿಂತ ಸ್ವಲ್ಪ ಮೊದಲೇ ಒಂದು ಪೀಠಿಕೆಯಾಗಿ ಪ್ರಭುದೇವರ ಒಂದು ವಚನವನ್ನು ಪ್ರಸ್ತುತಪಡಿಸ್ಬಿಡ್ಬೇಕಂತೇಳಿ ನಾನು ಇಚ್ಛೆ ಮಾಡ್ತಾಯಿದ್ದೀನಿ. ಈ ಹಿನ್ನೆಲೆ ಅಂದರೆ ವಚನದ ಹಿನ್ನೆಲೆ ಶರಣರೆಂದರೆ ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಂಡವರು. ಅವರು ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಜ್ಞಾನವನ್ನು ಜಂಗಮಕ್ಕೆ ಅರ್ಪಿಸಿದವರು. ಅವರು ಅಹಂಕಾರ ಮತ್ತು ಮಹಂಕಾರವನ್ನು ಇಲ್ಲದವರು. ನುಡಿದಂತೆ ನಡೆದು ಒಳಗೂ ಹೊರಗೂ ಒಂದಾದವರು. ಅವರು ಬಹಿರಂಗದಲ್ಲಿ ಸತ್ಯ ಶುದ್ಧ ಕಾಯಕ ದಾಸೋಹದಲ್ಲಿ ತೊಡಗಿ ಅಂತರಂಗದಲ್ಲಿ ಪರಿಶುದ್ಧವಾಗಿ ತಮ್ಮಲ್ಲಿಯೇ ಇರುವ ಪರವಸ್ತುವನ್ನು ಅಥವಾ ಚಿಲ್ಲಿಂಗ ರೂಪದ ಮಹಾದೇವನನ್ನು ಸಾಕ್ಷಾತ್ಕರಿಸಿಕೊಂಡವರು ಅಥವಾ ತಮ್ಮೊಳಗೆ ಪ್ರತಿಷ್ಠಾಪಿಸಿಕೊಂಡವರು. ಸಮರಸ ಸುಖವನ್ನು ಅನುಭವಿಸಿದವರು. ಈ ಸಮರಸ ಸುಖ ಅನುಭವಿಸಬೇಕಾದ್ರೆ ಅವನು ಸಾಧನೆ ಮುಖ ಸಾಕಷ್ಟು ಕ್ರಮಿಸಬೇಕಾಗುತ್ತೆ, ಸಾಕಷ್ಟು ದಾರಿಯನ್ನು ಕ್ರಮಿಸಬೇಕಾಗ್ತದೆ. ಅಂಥ ಸಾಧನೆ ಮಾಡ್ಕೋಬೇಕಾದ್ರೆ ಅಥವಾ ಅದನ್ನು ಸಾಧಿಸಬೇಕಾದ್ರೆ ಅವನ ಸಾಧನೆ ಹೇಗಿರಬೇಕೆಂಬುದನ್ನು ಪ್ರಭುದೇವರು ಒಂದು ತಮ್ಮ ವಚನದಲ್ಲಿ ಭಾಳ ಅರ್ಥವತ್ತಾಗಿ ವರ್ಣಿಸಿದ್ದಾರೆ. ಏನಪ್ಪ ಅಂದ್ರೆ ಅದು ಕದಳಿಯ ಬಣವ ಹೊಕ್ಕು ಹೊಲಬ ತಿಳಿಯದನ್ನಕ್ಕ, ಬಯಲ ಗಾಳಿಯ ಹಿಡಿದು ಗಟ್ಟಿ ಮಾಡದನ್ನಕ್ಕ, ಬರಿದೇ ಬಹುದೇ ಶಿವಜ್ಞಾನ ಷಡುವರ್ಗವನ್ನಳಿಯದನ್ನಕ್ಕ, ಬರಿದೇ ಬಹುದೇ ಅಷ್ಟ ಮದವನ್ನಳಿಯದನ್ನಕ್ಕ, ಮದ ಮತ್ಸರ ಮಾಡಲಿಲ್ಲ ಮದ ಕುಳಿಗೊಳ್ಳಲಿಲ್ಲ, ಗುಹೇಶ್ವರ ಲಿಂಗ ಕಲ್ಪಿತದೊಳಗಿಲ್ಲ. ಅದನ್ನು ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ. ಕದಳಿಯ ಬಣವ ಹಕ್ಕು ಹೊಲಬ ತಿಳಿಯದನ್ನಕ್ಕ. ಕದಳಿ ಅಂದರೆ ಇದು ದೇಹದ ಸಂಕೇತ, ಶರಣರಿಗೆ ದೇಹದ ಸಂಕೇತ. ಜೀವಾತ್ಮನು ಈ ದೇಹವೆಂಬ ದಟ್ಟ ಅಡವೆಯಲ್ಲಿ ಹೊಕ್ಕು ಮೋಹ ಎಂಬ ಪಾಶದಲ್ಲಿ ಬಿದ್ದು ತನ್ನನ್ನು ತಾ ಮರೆತು ದೇಹವೇ ತಾನೆಂಬ ಭಾವದಲ್ಲಿ ಬೀಳ್ತಾನೆ. ಅಂದರೆ ಈ ಮಾನವ ಜನ್ಮ ತೊಟ್ಟು ಬರಬೇಕಾದ್ರೆ ಅವನು ಪರಮಾತ್ಮನ ಅಂಶವನ್ನು ಹೊಂದ್ಕೊಂಡ ಬಂದಿದ್ದು ಈ ಭೂಮಿಗೆ ಬಂದಿಂದ ಮರವಿಗಳಿಗಾಗಿ ಏನು ಮಾಡ್ತಾನೆ, ದೇಹನ ತಾನು ಅಂತೇಳಿ ತಿಳ್ಕೊಂಡು ವರ್ತಿಸಕ್ಷರ ಮಾಡ್ತಾನೆ. ಆವಾಗ ಅವನ ಅಹಂಕಾರ ಎಲ್ಲ ಸಂಸಾರ ಎಲ್ಲ ಬಂದು ಬೀಳ್ತದೆ. ಆತನ ಈ ದಟ್ಟ ಕಾರಿಂದ ಹೊರಗೆ ಬರೋ ಕಾರಣ ಹೊರಗೆ ಬರುವ ಹೊಲಬಂದು ಮಾರ್ಗ ಅದನ್ನು ಅರಿತುಕೊಳ್ಬೇಕಾಗ್ತದೆ. ಇದನ್ನು ಶರಣರ ಇದನ್ನು ಹೆಂಗೆ ಪಡಿಬೇಕಪ್ಪ ಅಂದರೆ ಶರಣರ ಅಥವಾ ಬಲ್ಲವರ ಶರಣರ ಸಂಘದಿಂದ ಅದಕ್ಕೆ ಕೂಡಲ ಸಂಗಮ ದೇವರ ನಡೆಯೋಡೆ ಶರಣರ ಸಂಘವೇ ಮೊದಲು ಅಂದ ಮುಂದೆ ಶರಣರ ಸಂಘ ಮಾಡಬೇಕಾಗ್ತದೆ. ಮುಂದೆ ಹೇಳ್ತಾರೆ ಅವರು, ಬಯಲ ಗಾಳಿಗೆ ಹಿಡಿದು ಗಟ್ಟಿ ಮಾಡದನ್ನಕ್ಕ. ಬಯಲ ಗಾಳಿ ಅಂದರೆ ಇದು ಪ್ರಾಣ, ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರ್ತದೆ, ಅದು ಚಲನಶೀಲವಾಗಿರ್ತದೆ. ಇದನ್ನು ಸಾಧನೆ ಮುಖಾಂತರ ಸ್ತಂಭೀಕರಿಸ್ಕೊಂಡು ಹಿಡಿದಿಟ್ಕೋಬೇಕು, ಸ್ತಂಭೀಕರಿಸ್ಬೇಕು, ಶಾಂತ ಸ್ಥಿತಿಗೆ ತರಬೇಕು. ಅದನ್ನು ಸ್ಥಿರಗೊಳಿಸ್ಬೇಕಾಗ್ತದೆ. ಇದರಿಂದ ಮನಸ್ಸು ಏಕಾಗ್ರತೆಯೊಳಗೆ ಬರ್ತದೆ. ಮುಂದೆ ಷಡುವರ್ಗವ ನಡೆಯದನ್ನಕ್ಕ, ಬರಿದೇ ಬಹುದೇ ಅಷ್ಟ ಮದವ ನಡೆಯದನ್ನಕ್ಕ.
ಷಡ್ವರ್ಗಗಳು ಮತ್ತು ಅಷ್ಟ ಮದಗಳನ್ನು ನೀವು ಕಳ್ಕೊಳ್ಳಿಕ್ಕಂದ್ರೆ ಅದು ಬರೋದಿಲ್ಲ. ಅಂದರೆ ಈ ಸಂಸಾರಿಕ ಬಂಧನ ಹಾಗೂ ದುಃಖಕ್ಕೆ ಕಾರಣವಾದ ಷಡ್ ಭ್ರಮೆಗಳು ಅಷ್ಟಮದಗಳನ್ನು ಅಳ್ಕೋಬೇಕು ಅವನು. ಅಂದಾಗ ಮುಂದೆ ಅವ್ನಿಗೆ ದಾರಿ ಸುಲಭವಾಗ್ತೈತಿ. ಷಡ್ ಭ್ರಮೆಗಳಂದ್ರೆ ಎಲ್ಲರಿಗೂ ಗೊತ್ತದೆ, ಜಾತಿ, ವರ್ಗ, ಆಶ್ರಮ, ಕುಲ, ಗೋತ್ರ, ನಾಮ. ಅಷ್ಟಮದಗಳೊಳಗೆ ಬಹಿರಂಗದ ಅಷ್ಟಮದಗಳು ಇರ್ತಾವೆ, ಅಂತರಂಗದ ಅಷ್ಟಮದ. ಅದನ್ನು ಹೇಳ್ಬೇಕಂದ್ರೆ ಕುಲ, ಛಲ, ಧನ, ರೂಪ, ಯೌವನ, ವಿದ್ಯೆ, ರಾಜ್ಯ ಅಂದರೆ ಅಧಿಕಾರಧನ, ತಪಸ್ಸು, ತಪೋಧನ, ತಪೋಮದ ಎಲ್ಲರನ್ನು ಅಳಿಬೇಕಾಗ್ತದೆ. ಮುಂದೆ ಅಂತರಂಗದ ಅಷ್ಟಮದಗಳು ಸಂಸ್ಥಿತ, ತೃಣೀಕೃತ, ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ, ಗಂಧಚಾರಿಣಿ, ವಾಸಿನಿ. ಇವನ್ನ ವಿವರವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಮುಂದೆ ಅವ್ರು ಹೇಳ್ತಾರೆ ಪ್ರಭುದೇವರು, ಬರೀದೇ ಬಹುದೇ ಶಿವಜ್ಞಾನ. ಇದನ್ನೆಲ್ಲ ಇವನ್ನೆಲ್ಲ ಅಳಿಸಲಾರ್ದ ಸುಮ್ಮ ಶಿವಜ್ಞಾನ ನಿಮ್ಗೆ ಅಳವಡಕ್ಕಾಗೋದಿಲ್ಲ. ಹೀಗೆ ಶಿವಪಥವನ್ನು ಅರಿಯಬೇಕಾದರೆ ಮನವನ್ನು ಸ್ಥಿರಗೊಳಿಸಬೇಕು. 6 ಭ್ರಮೆ 8 ಮದಗಳನ್ನು ಅಳಿಯಬೇಕು. ಇಲ್ಲವಾದರೆ ಅಳಿಲಿಕ್ಕಂದ್ರೆ ಶಿವಜ್ಞಾನ ಅಳವಡುವುದಿಲ್ಲ. ಮದ ಮತ್ಸರ್ವ ಮಾಡಲಿಲ್ಲ, ಪದ ಕುಳಿಗೊಳ್ಳಲಿಲ್ಲ, ಗುಹೇಶ್ವರ ಲಿಂಗ ಕಲ್ಪಿತದೊಳಗಲ್ಲ. ಅವ ಮೂಲತಃ ಅದನ್ನು ಅದು ಅರಿವಿಲ್ಲಾರ್ದವರು ಇಲ್ಲ ಕಲ್ಪನೆ ಮಾಡ್ತಾರೆ. ದೇವರಲ್ಲಿ ಗುಡಿಯಾಗದಾನ, ಕಲ್ಲಿನಾಗದಾನ, ಮಣ್ಣಿನಾಗದಾನ ಅಂತ ಕಲ್ಪನೆ ಮಾಡ್ತಾರೆ. ಆ ಕಲ್ಪನೆಯಲ್ಲಿ ಅಂಥದ್ರಲ್ಲಿ ಅವ ಇಲ್ಲ, ಪರಬ್ರಹ್ಮ ಅದರಲ್ಲಿ ಇಲ್ಲ. ಅದಕ್ಕೆ ಅವ ಕಲ್ಪಿತ ಅಲ್ಲ. ಅವನ ಮೂಲದಲ್ಲಿ ಇದಿಷ್ಟು ಹೆಂಗದಾನ, ಮೂಲದಲ್ಲಿ ಇದ್ದಾನಲ್ಲ, ಅವಿನಾಶಿ ಆಗಿದ್ದಾನೆ, ಮಂಗಳಕರ ಆಗಿದ್ದಾನೆ, ಏನು ಪರಮಸತ್ಯವಾಗಿದ್ದಾನೆ, ಅದನ್ನೇ ಅರಿಬೇಕಪ್ಪ, ಅದನ್ನು ಅರಿಕೋಬೇಕು. ಅಂದ್ರೆ ಇದು ಅರಿಬೇಕಾದ್ರೆ ಮನುಷ್ಯಾಗ ಮದ ಮತ್ಸರ ಚಿಂತೆ ಭ್ರಾಂತಿಗಳು ಅಸ್ತವ್ಯಸ್ತ ಆಗಿರ್ತದೆ. ಅದನ್ನು ಅಳಿಬೇಕು ಮನಸ್ಸಿನ. ಅದಕ್ಕೆ ಮನಸ್ಸಿನವರಿಗೆ ಅಸ್ತವ್ಯಸ್ತ ಮನಸ್ಸಿನವರಿಗೆ ಕಲ್ಪಿತವಲ್ಲದ ಪರವಸ್ತು ಲಭಿಸುವುದಿಲ್ಲ, ಅದು ಅನುಭವಕ್ಕೆ ಬರೋದಿಲ್ಲ. ಆದರೆ ಈ ಒಳ್ಳೆಯ ಸ್ಥಿತಿ ಗುರು ಕರುಣೆ ಅಥವಾ ಶರಣ ಸಂಘದಲ್ಲಿದ್ದರೆ ಅದು ಲಭಿಸ್ತದೆ. ಒಟ್ಟಿನಲ್ಲಿ ಸತ್ಯದ ಅನುಭವ ಸುಲಭ ಸಾಧ್ಯವಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಸ್ವಸ್ಥವಾದ ಧ್ಯಾನಶೀಲವಾದ ಮನಸ್ಸು ಹಾಗೂ ಅಂಗಲಿಂಗ ಈ ಶಬ್ದಗಳನ್ನು ನಿರ್ದೇಶಿಸುವ ಆತ್ಮ. ಅಂಗ ಮತ್ತು ಲಿಂಗ ಏನು ಹೇಳ್ತದೆ ಅಂದರೆ ಆತ್ಮ ಪರಮಾತ್ಮನನ್ನು ಅದು ಸೂಚಿಸ್ತದೆ. ಅದಕ್ಕೆ ಅದು ಚಿಲ್ಲಿಂಗ ಮಾಲಿಂಗನೂ ಸೂಚಿಸ್ತದೆ. ಇವುಗಳ ಖಚಿತ ಜ್ಞಾನ ಮತ್ತು ಅನುಸಂಧಾನ ಅವನಿಗೆ ಇರಬೇಕು. ಈ ತಳಹದಿ ಮೇಲೆ ಗಣದಾಸಿ ವೀರಣ್ಣನವರ ಇಂದು ಚಿಂತನೆಗೆ ಬಂದಿರುವ ವಚನವನ್ನು ವಿಶ್ಲೇಷಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಕೆಲವೊಂದು ಸಾದೃಶ್ಯಗಳನ್ನು ಕೊಟ್ಟರೆ ಆ ಸಾದೃಶ್ಯ ಮೂಲಕ ಶೂನ್ಯದ ಸ್ಥಿತಿಯನ್ನು ಗಣದಾಸಿ ವೀರಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ತಮಂದಕಾರದೊಳು ಮೋಡವಿಲ್ಲದ ನಿರ್ಮಲಾಕಾಶದಂತೆ. ತಮಂದ ಅಂದರೆ ಕತ್ತಲೆ ಅಥವಾ ಅಜ್ಞಾನ, ಅಂದರೆ ದೇವರ ಬಗ್ಗೆ ಇರುವ ಅಜ್ಞಾನ. ಅದು ದೇವ ಭಾವ ಅಳಿಯದ, ಲಿಂಗಭಾವ ಅಳವಡದ ಭಾವ, ಅದಕ್ಕೆ ಅಜ್ಞಾನ, ಅದು ತಮಂದ. ಮೋಡವಿಲ್ಲದ ಮುಸುಕಿರ್ತದೆ. ಮೋಡದ ಮುಸುಕು, ಅದು ಮುಸುಕಿಲ್ಲ. ಎಂಥ ಮುಸುಕು? ಅಜ್ಞಾನದ ಮುಸುಕಿಲ್ಲಾರದ್ದು, ಅಜ್ಞಾನದ ಪರದೆಯನ್ನು ಸರಿಸಿದಂಥ ಅವಸ್ಥೆ. ಮುಂದೆ ಹೇಳ್ತಾರೆ ಮೋಡವಿಲ್ಲದ ನಿರ್ಮಲಾಕಾಶ. ನಿರ್ಮಲಾಕಾಶ ಅಂದರೆ ಶಿವಜ್ಞಾನವನ್ನು ಒಳಗೊಂಡಿದ್ದು, ಆ ಜೀವಾತ್ಮನಿಗೆ ಅಂಟಿದ ಮಲತ್ರಯಗಳನ್ನು ನಿರಸನ ಮಾಡಿಕೊಂಡಿದ್ದು, ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಥವಾ ಚಿದಾಕಾಶ ಅಂತಾರೆ. ಅದನ್ನು ಅದು ಬಯಲು ಅಥವಾ ಬಯಲಸ್ಥಿತಿ ಅಥವಾ ಶಾಂತ ಸ್ಥಿತಿ ಅಂತಾರೆ. ಅದಕ್ಕೆ ಗಣದಾಸಿ ವೀರಣ್ಣವರು ನಿರ್ಮಲಾಕಾಶ ಕರ್ಕೊಂಡ್ಬಂದರು. ಈ ಅಜ್ಞಾನವನ್ನು ನಿರಸ ಮಾಡಿಕೊಂಡ ಸಾಧಕನ ಸ್ಥಿತಿಯನ್ನು ಮೋಡವಿಲ್ಲದ ನಿರ್ಮಲಾಕಾಶಕ್ಕೆ ಹೋಲಿಸುತ್ತಾರೆ ಗಣದಾಸಿ ವೀರಣ್ಣವರು. ಇಲ್ಲಿ ಸಾಧಕನ ಮನಸ್ಸು ಸ್ವಸ್ಥವಾದದ್ದು, ನಿರ್ಮಲವಾದದ್ದು, ಲಿಂಗಾಂಗ ಸಾಮರಸ್ಯಕ್ಕೆ ಅಣಿಯಾದಾಗಿರ್ತದೆ. ಎಲೆ ಇಲ್ಲದ ವೃಕ್ಷದಂತೆ. ಅಂದರೆ ಇದು ಇಂದ್ರಿಯಗಳ ಉಲುಹ ಇಲ್ಲದ, ಇಂದ್ರಿಯಗಳ ಬಗ್ಗೆ ಇಂದ್ರಿಯಗಳನ್ನು ಇದು ಮಾಡ್ಕೊಂಡು ನಿರಸನ ಮಾಡ್ಕೊಂಡು ಇಂದ್ರಿಯಗಳ ಜ್ಞಾನ ಕಳೆದು ಆತ್ಮಜ್ಞಾನಕ್ಕೇ ಹೋಗೋದು. ಅಂಥ ಸ್ಥಿತಿಗೆ ಅವರು ಎಲೆ ಇಲ್ಲದ ವೃಕ್ಷಕ್ಕೆ ಹೋಲಿಸ್ತಾರೆ. ಅದು ಒಂದು ರೀತಿಯಿಂದ ಸದ್ವಿವೇಕದ ವೃಕ್ಷ. ಮುಂದೆ ರೆಕ್ಕೆ ಇಲ್ಲದ ಪಕ್ಷಿ ಅಂತೆ. ರೆಕ್ಕೆ ಇಲ್ಲದ ಪಕ್ಷಿ ಅಂದರೆ ಅದು ರೆಕ್ಕೆ ಇಲ್ಲದ ಅದು ಅಲ್ಲೇ ಸ್ಥಿತವಾಗಿರ್ತದೆ, ಎಲ್ಲಿ ಹಾರಕ್ಕೆ ಬರೋಲ್ಲ ಅದು. ಅದಕ್ಕೆ ಅದು ಸ್ಥಿರವಾದ, ಅಳಿಸಲಾದ, ಅವಿನಾಶಿಯಾದ ಅಥವಾ ಮಂಗಳಮಯವಾದ ಪಕ್ಷಿ. ಅದಕ್ಕೆ ಪರಮಹಂಸ ಸ್ಥಿತಿ ಅಂತಾರೆ, ಅಥವಾ ಪರಮಾನಂದ ಸ್ಥಿತಿ ಅಂತಾರೆ, ಅಥವಾ ಸಮರಸ ಸ್ಥಿತಿ ಅಂತಾರೆ. ಇದಕ್ಕೆ ಮುಂದೆ ಹೇಳ್ತಾರೆ ಅವರು ಗಾಳಿ ಇಲ್ಲದ ದೀಪದಂತೆ. ಗಾಳಿ ಅಂದರೆ
ಇವು ಶರಣ ಗಾಳಿನ ಸಂಸಾರಕ್ಕೆ ಹೋಲಿಸ್ತಾರೆ. ಈ ಸಂಸಾರದಿಂದ ವಿಮುಕ್ತವಾದ ಗಾಳಿ ಇಲ್ಲಂದ್ರೆ ಸಂಸಾರದಿಂದ ಯುಕ್ತವಾದ ಅದು ಆಸೆ ಆಮಿಷ ಇತ್ಯಾದಿಗಳನ್ನು ಅಡಿದ ದೀಪ ಅಥವಾ ಜ್ಯೋತಿ. ಅಂದ್ರೆ ಮಾತು ಮಣಂಗಳಿಂದ ಅತ್ತತ್ತ ಮೀರಿದ್ದು, ಅದನ್ನು ಯಾರೂ ನಾಶಪಡಿಸಲು ಆಗಲಾರದು. ನೊರೆ ತೆರೆ ಬುದ್ಬುದ ಆಕಾರವಿಲ್ಲದ ಸಮುದ್ರದಂತೆ. ಸಮುದ್ರದಲ್ಲಿ ತೆರೆಗಳಿರ್ತಾವೆ, ಕಾಣದ ನೊರೆ ಇರ್ತೀವಿ, ಅದಕ್ಕೆ ಕಲ್ಮಶ ಬುರುಗು ಎಂಡಿರ್ತೈತಿ, ಅಥವಾ ಅದಕ್ಕೆ ಗುಳ್ಳಿಗಳಿರ್ತಾವೆ, ಇದನ್ನ ಇರ್ತಾವೆ, ತೆರೆಗಳಿರ್ತಾವೆ. ಅವು ಇಲ್ಲದಿದ್ದರೆ, ಯಾವುವು ಇಲ್ಲದಿದ್ದರೆ ಸಾಗರ ಯಾವಾಗಲೂ ಶಾಂತವಾಗಿರ್ತದೆ, ಪ್ರಶಾಂತವಾಗಿ. ಆ ಸ್ಥಿತಿ ನಮ್ಮಲ್ಲಿ ನಮ್ಮಲ್ಲಿ ಇದೆ ಅನ್ನೋದು ನಾನು ಹೇಳ್ತಾನೆ, ಐತಿ. ಇಂಥ ಜ್ಞಾನವನ್ನು ಇದು ಸಹಜವಾಗಿದ್ದು ಸಹಜ ಜ್ಞಾನ ಅಂತೇಳಿ ಎನ್ನೊಳಗೆ ತೋರಾತ ನಮ್ಮ ಶಾಂತ ಕೂಡಲ ಸಂಗಮದೇವ ಅಂತೇಳಿ ಇವರು ಕನದಾಸಿ ವೀರಣ್ಣವರು ಹೇಳ್ತಾರೆ. ಅದನ್ನು ಹೆಂಗಂದರೆ, ಹೀಗೆ ಶಿವಜ್ಞಾನವನ್ನೊಳಗೊಂಡ ಇಂದ್ರಿಯಾತೀತವಾದ ಅವಿನಾಶಿಯಾದ ಮಂಗಳಕಾರಕ ಸಂಸಾರದಿಂದ ವಿಮುಕ್ತನಾದ ಮಾತು ಮನಗಳಿಗೆ ಮೀರಿದ ಸಹಜ ಜ್ಞಾನ ಅಥವಾ ಪರವಸ್ತುವಿನ ಇರುವಿಕೆ ಎನ್ನೊಳಗೂ ಇದೆ ಎಂದು ತೋರಿದಾತ ನಮ್ಮ ಶಾಂತ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ಇದು ಸಾಧನೆಯ ಆತ್ಯಂತಿಕ ಮೆಟ್ಟಲೇರಿದ ಶರಣರ ಉದ್ಧಾರ ಅಂತ ಅನ್ಬೋದು. ಅದನ್ನು ಗಣರಾಜ ವೀರಣ್ಣವರ ಇನ್ನೊಂದು ಮಚನ ಐತೆ ಅವ್ರದ್ದು, ಅದು ಇದಕ್ಕಿಂತ ಚೆನ್ನಾಗೈತಿ, ಅದನ್ನು ಆರಿಸೋಬೇಕಾಯ್ತು ಖರೆ ಅಂತ ಹೇಳ್ಬೇಕಂದ್ರೆ ಅದನ್ನು ಬರೀ ಓದಿಬಿಟ್ಬಿಡ್ತೀವಿ ನಾವು. ಹೇಳಿ, ನಿರಾಕಾರ ಪರವಸ್ತು ಹೇಗೆಂದರೆ ಹೆಣ್ಣಲ್ಲ ಗಂಡಲ್ಲ, ಬೀಜವಲ್ಲ ವೃಕ್ಷವಲ್ಲ, ಆಕಾರವಲ್ಲ ನಿರಾಕಾರವಲ್ಲ, ಹರಿತವಲ್ಲ ಮಂಜಿಷ್ಟವಲ್ಲ, ಮಣ್ಣಲ್ಲ, ಕಪೋತವಲ್ಲ ಮಾಣಿಕ್ಯವಲ್ಲ. ಕಪೋತ ಅಂದರೆ ಈ ಪಾರ್ವಾಳದ ಆತನು ವರ್ಣಾತೀತನು, ವಾಣ್ಮಣ ಅಗೋಚರನು, ಇಂತಪ್ಪ ವಸ್ತುವಿನೊಳಗೆ ಬೆರೆವ ಪರ್ಯಂತೆಂದಡೆ ಗುರುವಿನ ವಾಕ್ಯವಿಡಿದು ಆಚರಿಸಿದವನು ಐಕ್ಯನು. ಹೇಗೆಂದರೆ ಎಲೆ ಇಲ್ಲದ ವೃಕ್ಷದಂತೆ, ಅದ ವಚನ ಸ್ವಲ್ಪ ಕಂಟಿನ್ಯೂ ಅಂದರೆ ಒಂದಿಷ್ಟು ಅಂಶಗಳನ್ನು ತೊಗೊಂಡು ಮಾಡಿದರು. ಸಮುದ್ರದೊಳಗೆ ನೆರೆ ತೊರೆ ಬದ್ಬುದಾಕಾರ ಅಡಗಿದ ಹಾಗೆ ಭಕ್ತನು ಮಹೇಶ್ವರ ಒಳಗೆ ಅಡಗಿದಂತೆ, ಆ ಮಹೇಶ್ವರನು ಪ್ರಸಾದಿ ಒಳಗಡಗಿದಂತೆ, ಆ ಪ್ರಸಾದಿಯು ಪ್ರಾಣಲಿಂಗಿಯೊಳಗಡಗಿದಂತೆ, ಆ ಪ್ರಾಣಲಿಂಗಿಯು ಶರಣನೊಳಗೆ, ಆ ಶರಣನು ಐಕ್ಯನೊಳಗೆ, ಮುಂದೆ ಹೇಳ್ತಾರೆ, ಕ್ಷೀರವ ಬೆರೆದು ಕೂಡಿದಂತೆ, ಜ್ಯೋತಿಯು ಕೂಡಿದಂತೆ, ಬಯಲ ಕೂಡಿದಂತೆ, ಚಿದ್ ಬಯಲು ವಾಯಿನಿಂದ ನಿಲವ ಲಿಂಗದೊಳ ಅರುಹಿ 36 ಲಿಂಗದ ಮುಖದಿಂದ 36 ವಚನವ ಓದಿದವರು ಮತ್ತು ಕೇಳಿದವರು, ವಚನವನ್ನು ಓದಿದವರು ಮತ್ತು ಕೇಳಿದವರು 30 ಅಂದರೆ ಅವನು 36 ವಚನ, ಇದು 37ನೇ ವಚನ, ಅದು 37 ವಚನ ಅದ ಅವನು 36 ವಚನ ಅವನು ಕೇಳಿದವರು, 36 ವಚನವನ್ನು ಕೇಳಿದವರು ಸದ್ಯೋನ್ಮುಕ್ತರಪ್ಪರು ಅಪ್ಪುದು ತಪ್ಪದು, ಸದ್ಯೋನ್ಮುಕ್ತರಪ್ಪುದು ತಪ್ಪದು ಎಂದಾತ ನಮ್ಮ ಶಾಂತ ಕೂಡಲ ಸಂಗಮದೇವ ಅಂಥೇಳಿ ಹೇಳಿ ಈ ಶಾಂತವೀರ ಕನದಾಸಿ